ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಮತ್ತೊಂದು ಪರಿಷ್ಕೃತ ಆದೇಶ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಸರ್ಕಾರ. ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಮತ್ತೊಂದು ಪರಿಷ್ಕೃತ ಆದೇಶ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ. 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಸಿಎಂ ಸೂಚನೆ ಕೂಡ ನೀಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶದ ಸಂದೇಶವನ್ನ ಹೊರಡಿಸಲಾಗಿದೆ. ಮೊದಲು 10 ಲಕ್ಷ ರೂಪಾಯಿ ಇದ್ದಂತಹ ಪರಿಹಾರ ಇದೀಗ 25 ಲಕ್ಷ ರೂಪಾಯಿ ಆಗಿದೆ. ನೋಡಿ, ಮೊದಲು 10 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಲಾಗಿತ್ತು. 10 ಲಕ್ಷ ರೂಪಾಯಿ ಪರಿಷ್ಕೃತಗೊಳಿಸಿ ಇದೀಗ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಮತ್ತೊಂದು ಪರಿಷ್ಕೃತ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂತದ್ದು. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಸರ್ಕಾರ. ಇನ್ನು 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಸಿಎಂ ಸೂಚನೆ ಕೂಡ ನೀಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶದ ಸಂದೇಶವನ್ನ ಕೂಡ ಹೊರಡಿಸಲಾಗಿದೆ. ಮೊದಲು 10 ಲಕ್ಷ ರೂಪಾಯಿಗಳು ಇದ್ದಂತಹ ಪರಿಹಾರ ಇದೀಗ 25 ಲಕ್ಷ ರೂಪಾಯಿ ಆಗಿದೆ. ನೋಡಿ, ಇದೀಗ ತಲಾ ಮೃತರ ಕುಟುಂಬಕ್ಕೆ 45 ಲಕ್ಷ ಸಿಕ್ಕಂತಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಸರ್ಕಾರದಿಂದ 25 ಲಕ್ಷ, ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇಂದ 10 ಲಕ್ಷ, ಹಾಗೆ ಕೆಎಸ್ಸಿಎ ಇಂದ 5 ಲಕ್ಷ, ಒಟ್ಟಾರೆಯಾಗಿ ಮೃತರ ಕುಟುಂಬಕ್ಕೆ ಇದೀಗ 40 ಲಕ್ಷ ರೂಪಾಯಿ ಪರಿಹಾರ ಸಿಕ್ಕಂತಾಗತ್ತೆ. ಇನ್ನು 10 ಲಕ್ಷ ಪರಿಹಾರಕ್ಕೆ ರಾಜ್ಯಾದ್ಯಂತ ದೊಡ್ಡ ಟೀಕೆ ಕೂಡ ಕೇಳಿ ಬಂದಿತ್ತು. ಹಾಗೆ ಪರಿಹಾರ ಹೆಚ್ಚಳ ಮಾಡಬೇಕಂತಹ ಒತ್ತಡ ಕೂಡ ಹಾಕಲಾಗಿತ್ತು. ವಿಪಕ್ಷಗಳು ಜೊತೆಗೆ ರಾಜ್ಯದ ಜನರ ಒತ್ತಡಕ್ಕೆ ಮಣಿದಂತಹ ಸರ್ಕಾರ ಇದೀಗ ಪರಿಹಾರವನ್ನ 25 ಲಕ್ಷಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು.